ನಮಸ್ಕಾರ. ನನ್ನ ಹೆಸರು ಅನ್ನಪೂರ್ಣ ಅರ್ಜವಳಿ ಅಂತ. ನಾನು ಇವತ್ತು ಏನು 64 ತನಿಖೆ ಒಂದು ಸಹಕಾರಿ ಇಲಾಖೆಯಿಂದ ಮತ್ತೆ ಸರ್ಕಾರದಿಂದ ಆದೇಶ ಆಗಿದೆ. ಯಾರು ಶರಾವತಿ ಪತ್ತಿನ ಸಹಕಾರ ಸಂಸ್ಥೆ, ಸಹ್ಯಾದ್ರಿ ವೇದೋದ್ದೇಶ ಸಹಕಾರ ಸಂಸ್ಥೆ ಮತ್ತೆ ಸಮೃದ್ಧಿ ಸಹಕಾರ ಸಂಸ್ಥೆ, ಈ ಮೂರು ಸಂಸ್ಥೆಗಳ ಬಗ್ಗೆ 64 ತನಿಖೆ ಆಗಿರೋದ್ರ ಬಗ್ಗೆ ನಾನು ಕೆಲವು ವಿಚಾರಗಳನ್ನ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವೆಲ್ಲ ಏನಂತಂದ್ರೆ ಬೇರೆ ಬೇರೆ ಹೆಸರುಗಳಿಂದ ಕೂಡಿರ್ತಕ್ಕಂಥ ಒಂದೇ ಕುಟುಂಬದ ಸಂಸ್ಥೆ ಇದು ನಾಮಕಾವಸ್ಥೆ ಮಾತ್ರ ಸಹಕಾರಿ ಸಂಸ್ಥೆ. ಈ ಸಂಸ್ಥೆಗೆ ಯಾವುದೇ ಜನಪರ ಕಾಳಜಿ ಆಗ್ಲಿ, ರೈತರ ಬಗ್ಗೆ ಕಾಳಜಿ ಆಗ್ಲಿ ಯಾವುದೂ ಇಲ್ಲ. ಇದು ಕೇವಲ ಒಂದೇ ಕುಟುಂಬದ ಒಂದು ಹಿತಾಸಕ್ತಿಗೋಸ್ಕರ ಮತ್ತೆ ಆಸ್ತಿ ಪಾಸ್ತಿಗಳನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಜನ್ಮ ತಿಳಿದಂತಹ ಸಂಸ್ಥೆ ಅಂದ್ರೆ ತಪ್ಪಾಗ್ಲಾರ್ದು. ಸೊ ಇದೊಂದು ಖಾಸಗಿ ಫಿನಾನ್ಸ್ ಸಂಸ್ಥೆಗೆ ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ಇದು ಯಾಕಂದ್ರೆ ಮೀಟರ್ ಬಡ್ಡಿ ಹಾಕಿ ಆಮೇಲೆ ಕೋರ್ಟ್ಗಳಲ್ಲಿ ಕೇಸ್ಗಳನ್ನ ಹಾಕೋದು, ಜನರಿಗೆ ಕಿರುಕುಳ ನೀಡೋದು ಈ ಸಂಸ್ಥೆಯ ಒಂದು ಸಮೂಹ ಸಂಸ್ಥೆಯ ಧ್ಯೇಯೋದ್ದೇಶ ಆಗಿದೆ. ನೋಡಿ, 1959-60 ಒಂದು ಸಹಕಾರಿ ಕಾಯ್ದೆ ಪ್ರಕಾರ ಇಲ್ಲಿ ಒಂದೇ ಕುಟುಂಬದ ಸದಸ್ಯರು ಒಂದೇ ಈ ಸಮೂಹ ಸಂಸ್ಥೆಗಳಲ್ಲಿ ಇರೋ ಹಾಗಿಲ್ಲ. ಆದ್ರೆ ಇವರಲ್ಲಿ ಅಪ್ಪ ಮಕ್ಕಳೇ ಅಧ್ಯಕ್ಷರು ಎರಡೆರಡು ಸಂಸ್ಥೆಗಳಲ್ಲಿ, ಮತ್ತೊಬ್ಬ ಮಗ ಇದು ನಿರ್ದೇಶಕರಾಗಿದ್ದಾರೆ, ಮತ್ತೆ ಅವರಿಗೆ ತಮಗೆ ಬೇಕಾದವರೇ ಇಲ್ಲಿ ನಿರ್ದೇಶಕರನ್ನಾಗಿ ಹಾಕೊಂಡಿದ್ದಾರೆ. ಈ ಸಮೂಹ ಸಂಸ್ಥೆಗಳಿಗೆ ಬಹುಶಃ ಈ ಒಂದು ಕಾಯ್ದೆಯಿಂದ ಈ ಸಹಕಾರಿ ಇಲಾಖೆ ಅಥವಾ ಮೇಲಾಧಿಕಾರಿಗಳು ವಿನಾಯಿತಿ ಕೊಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡಿ, ಈ ಸಂಸ್ಥೆ ಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ದೇವ್ರವರು ಬಹುಶಃ ಭ್ರಮೆಗೆ ಒಳಗಾಗಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ಇದು ಅವ್ರು ಹೇಳ್ತಾ ಇದ್ರು, ಇದೊಂದು ಸಂಸ್ಥೆಯನ್ನು ಹುಟ್ಟಾಕೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಯಾರಾದ್ರೂ ಒಂದು ಹುಟ್ಟಾಕ್ಲಿ ನೋಡೋಣ ಅಂತ. ಆದ್ರೆ ಇದು ಅವರ ತಪ್ಪು ಕಲ್ಪನೆ. ಈ ಸಂಸ್ಥೆಯಲ್ಲಿ ಸಾವಿರಾರು ಜನ ಠೇವಣಿದಾರರಿದ್ದಾರೆ, ಎಷ್ಟೋ ಜನ ಇದು ಸಾವಿರಾರು ಜನ ಷೇರ್ದಾರರಿದ್ದಾರೆ. ಇವ್ರು ಎಲ್ಲರೂ ಒಂದು ಇದು ಸಹಕಾರದಿಂದ ಈ ಒಂದು ಸಂಸ್ಥೆ ಆಗಿದೆ. ಆದ್ರೆ ಇವ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ ಇದು ನಂದೇ ಕುಟುಂಬದ ಸಂಸ್ಥೆ ಅನ್ನೋ ಒಂದು ಭಾವನೆ ಇವರು ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಅದು ಯಾಕಂತಂದ್ರೆ ಇರೋದೆಲ್ಲರೂ ಅವ್ರ ಕುಟುಂಬದ ಸದಸ್ಯರೇ ಆಗಿರೋದ್ರಿಂದ ಇದನ್ನ ವಂಶ ಪಾರಂಪರ್ಯವಾಗಿ ನಮ್ಮ ಕುಟುಂಬದ ಸದಸ್ಯರೇ ಆಳ್ಕೊಂಡು ಹೋಗ್ಬೇಕು, ನಮಗ್ ಬೇಕಾದವರೇ ಇದರಲ್ಲಿ ನಿರ್ದೇಶಕರಾಗಿರ್ಬೇಕು ಅನ್ನೋ ಮನೋಭಾವನೆ ಇವರಿಗೆ ಇರೋದ್ರಿಂದನೇ ಈ ಮನಸ್ಥಿತಿಯನ್ನ ಇವರು ತಲುಪಿದ್ದಾರೆ. ಹಾಗಾಗಿದ್ದರಿಂದನೇ ಇದು ಈ ಯಾವುದೇ ಒಂದು ಪ್ರಮುಖ ನಿರ್ಧಾರಗಳನ್ನು ಕೂಡ ಇವರಿಗೆ ಇಲ್ಲಿ ವಿರೋಧಿಸೋದಕ್ಕೂ ಆಗೋದಿಲ್ಲ. ಇವರು ತಗೊಳ್ಳೋ ನಿರ್ಧಾರನೇ ಅವರು ಒಪ್ಕೋಬೇಕಾಗಿದೆ. ಯಾಕಂದ್ರೆ ನೋಡಿ, ಉದಾಹರಣೆಗೆ ಒಂದು ಸಿಬಿನ್ ಕೆರೆಯಲ್ಲಿ ಪೆಟ್ರೋಲ್ ಬಂಕ್ ಇದೆ. ಈ ಪೆಟ್ರೋಲ್ ಬಂಕ್ ಅನ್ನ ಅವರ ಮಗನಿಗೆ ಇವರು ಲೀಸಿಗೆ ಕೊಟ್ಟಿದ್ದಾರೆ. ಇದು ಸಂಸ್ಥೆಯ ಹೆಸರಲ್ಲಿದೆ, ಲೀಸ್ ಮಾತ್ರ ಮಗನ ಹೆಸರಲ್ಲಿದೆ. ಈ ಸಂಸ್ಥೆಯ ಲಾಭ ಎಲ್ಲ ಇವರ ಕುಟುಂಬಕ್ಕೆ ಹೋಗ್ಬೇಕು. ನಾನು ಅದೇ ಹೇಳ್ತಾ ಇದ್ದೀನಿ, ಇದು ಕುಟುಂಬದ ಹಿತಾಸಕ್ತಿಗೋಸ್ಕರ ಮಾಡ್ಕೊಂಡಿರ್ತಕ್ಕಂಥ ಸಂಸ್ಥೆ. ಇದರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತ ಉಪಯೋಗ ಇಲ್ಲ. ಸಾರ್ವಜನಿಕರ ಆಸ್ತಿ ಪಾಸ್ತಿಗಳನ್ನ, ಕೇಸ್ಗಳನ್ನ ಹಾಕೋದು, ಫೇಕ್ ಡಾಕ್ಯುಮೆಂಟ್ಗಳನ್ನ ತಯಾರು ಮಾಡ್ಕೊಳ್ಳೋದು, ಸಾಲ ನೀಡುವ ಸಂದರ್ಭದಲ್ಲಿ ಖಾಲಿ ಚೆಕ್ಗಳನ್ನ ಪಡೆಯೋದು, ಖಾಲಿ ಹಾಳೆಗಳನ್ನ ಪಡೆಯೋದು, ಖಾಲಿ ಸ್ಟಾಂಪ್ ಪೇಪರ್ಗಳನ್ನ ಪಡ್ಕೊಳ್ಳೋದು, ಜೊತೆಗೆ ಸಾಲ ನೀಡಿ ಆಮೇಲೆ ಇವರಿಗೆ ಬೇಕಾದಾಗೆ ದಾಖಲೆಗಳನ್ನ ರೆಡಿ ಮಾಡ್ಕೊಳ್ಳೋದು, ಆಮೇಲೆ ಇದು 138 ಕೇಸ್ಗಳನ್ನ ಹಾಕೋದು, ಆಮೇಲೆ ಇದು DR ಆಫೀಸಲ್ಲಿ ಕೇಸ್ಗಳನ್ನ ಹಾಕೋದು, ಅದನ್ನ ಡಿಕ್ರಿ ಮಾಡ್ಕೊಳ್ಳೋದು, ಅವ್ರು ಅದನ್ನ ತಮ್ಮ ಸಂಸ್ಥೆ ಹೆಸರಿಗೆ ಆಮೇಲೆ ಅವರಿಗೆ ಸಾಲ ಮತ್ತೆ ಈ ಬಡ್ಡಿಗೆ ಸಮ ಮಾಡ್ಬಿಟ್ಟು ಅದನ್ನ ಅವರಿಗೆ ಕಟ್ಟಕ್ಕೆ ಆಗದೆ ಇರುವಂತ ಸ್ಥಿತಿ ತಂದು ಅದನ್ನ ತಮ್ಮ ಸಂಸ್ಥೆಗೆ ಕೊಂಡ್ಕೊಳ್ಳೋದು, ಮಾರಾಟ ಮಾಡ್ಬೇಕು. ಆ ರೀತಿ ಒಂದು ಸಿಚುಯೇಷನ್ ಅವರು ಕ್ರಿಯೇಟ್ ಮಾಡ್ತಾರೆ. ನೋಡಿ, ಈ ಬಸ್ಸುಗಳು ಅಷ್ಟೇ ಇವರ ಮಗನಿಗೆ ಲೀಸಿಗೆ ಕೊಟ್ಟಿದ್ದಾರೆ. ಆ ಬಸ್ಸಿನ ಲೈನ್ ಏನಿದೆ ಅದ್ರದ್ದು ಲೈನ್ ಅನ್ನ ಇವರ ಇದು ಇವರ ಕುಟುಂಬದವರ ಹೆಸರಲ್ಲಿದೆ, ಬೇರೆಯವರ ಹೆಸರಲ್ಲಿದೆ. ಆದ್ರೆ ಅದೇ ಹೇಳಿದ್ದಲ್ಲ, ನನಗೆ ಎಲ್ಲ ಲಾಭಗಳು ಇವರ ಕುಟುಂಬಕ್ಕೆ ಬರಬೇಕು. ಅದು ಸಂಸ್ಥೆಗೆ ಇದು ಒಂದು ನೆಪ ಮಾತ್ರಕ್ಕೆ ತೋರ್ಸೋದಕ್ಕೆ ಇಟ್ಕೊಂಡಿರ್ತಕ್ಕಂಥ ಇದು ಸಹಕಾರಿ ಸಂಸ್ಥೆ ಅಷ್ಟೇ ಬಿಟ್ರೆ ಬೇರೆ ಯಾವುದೇ ಇದರಲ್ಲಿ ಜನರಿಗೆ ಉಪಯೋಗ ಆಗುವಂತ ಇದು ಇಲ್ಲ. ಅದಕ್ಕೆ ನಾನು ಹೇಳೋದು, ಕುಟುಂಬದ ಸದಸ್ಯರಿದ್ರೆ ಯಾವುದೇ ನಿರ್ಧಾರಗಳು ಇಲ್ಲಿ ಪ್ರಮುಖ ನಿರ್ಧಾರಗಳು ನಡೆಯೋದಿಲ್ಲ. ಇವರ ಸಂಸ್ಥೆ ವಿರುದ್ಧವಾಗಿ ಯಾರು ಮಾತಾಡ್ತಾರೆ ಅವ್ರನ್ನ ಕಿಕ್ಔಟ್ ಮಾಡ್ತಾರೆ. ಅವರು ಮಾತಾಡೋ ಹಾಗೆ ಇಲ್ಲ. ಸಂಸ್ಥೆ ವಿರುದ್ಧವಾಗಿ ಅವರು ಹೇಳಿದ್ದೇ ಮಾತು, ಮಾಡಿದ್ದೇ ಶಾಸನ ಆಗೋಗಿದೆ ಇದ್ರಲ್ಲಿ ನೋಡಿ. ಆಮೇಲೆ ಇವರು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ನಾನ್ ಪೆಟ್ರೋಲ್ ಬಂಕು ಅವರು ಇದನ್ನ ನಾನು ಕೊಟ್ಟಿರ್ತಕ್ಕಂಥದ್ದು ಒಂದೆರಡು ಉದಾಹರಣೆ, ಇಂಥದ್ದು ನೂರಾರು ಇದೆ ಇವರಿಗೆ ಈ ತರ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ. ಮತ್ತೆ ನೋಡಿ, ಈ ಸಂಸ್ಥೆಯಲ್ಲಿ ಈ DR ನಮ್ಗೆ ಯಾವುದೇ ದಾಖಲೆಗಳನ್ನು ಕೊಡೋದಿಲ್ಲ. ಅವರು ದಾಖಲೆ ಕೇಳಿದ್ರೆ DR ಸಂಸ್ಥೆಯಲ್ಲಿ ನಾವು ಇದು RTN ಹಾಕ್ತೀರಿ, RTN ಹಾಕಿದ ತಕ್ಷಣ ಇವರು ಮೇಲಧಿಕಾರಿಗಳಿಗೆ ಅಲ್ಲಿ ಕೇಳಿ ಅಂತ ಹೇಳ್ತಾರೆ.
ನಮ್ಮ ಇದು ಪ್ರಾಂತೀಯ ಮಟ್ಟವನ್ನು ಮೀರಿದೆ. ಹಾಗಾಗಿ ನೀವು ಅಲ್ಲಿ ಕೇಳ್ಬೇಕು, ನೀವು ಮೇಲಿನ ಸಂಸ್ಥೆಯವರಿಗೆ ಕೇಳ್ಬೇಕು ಅಂತಾರೆ JR ಆಫೀಸಲ್ಲಿ. ಅಲ್ಲಿ ಬರೆದ್ರೆ ಅವ್ರು ಇದು ನಮ್ಗೆ ವ್ಯಾಪ್ತಿಯಲ್ಲಿ ಬರೋದಿಲ್ಲ, ನೀವು ಸಂಸ್ಥೆಯಿಂದ ಕೇಳಿ ಪಡ್ಕೊಳ್ಬಹುದು ಅಂತ ಹೇಳಿ ಹೇಳ್ತಾರೆ. ನನ್ಗೆ ಇಂಥದ್ದು ನೂರಾರು ಅನುಭವಗಳಾಗಿದೆ. ನಾನು ಎಲ್ಲ ಸ್ಟ್ರೈಕ್ ಮಾಡಿ ಆಮೇಲೆ ನಾನು ದಾಖಲೆಗಳನ್ನ, ನನಗ್ ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನ ನಾನು ತಗೊಂಡಿದ್ದೀನಿ. ಇವರು ಕೊಡದೇ ಇದ್ರು ಕೂಡ ಅಲ್ಲಿ ನನ್ಗೆ ನಾನು ದಾಖಲೆಗಳನ್ನ ತಗೊಂಡಿದ್ದೀನಿ. ನಾನು ಈ ರೀತಿ ತಮ್ಗೆ ಬೇಕಾದ ಇವ್ರಿಗೆ ಕೇಳಿದ ತಕ್ಷಣ ಇವ್ರೇನ್ ಹೇಳ್ತಾರೆ, ನಮ್ದು ಮಾಹಿತಿ ಹಕ್ಕಿನ ಅಡಿಯಲ್ಲಿ ನಮ್ದು ಯಾವುದೇ ದಾಖಲೆಗಳನ್ನು ಕೊಡೋದಕ್ಕೆ ನಮ್ಗೆ ಅವಕಾಶ ಇಲ್ಲ ಅಂತ ಹೇಳಿ ವಿನಮ್ರವಾಗಿ ತಿಳಿಸ್ತೀವಿ ಅಂತ ಹೇಳಿ ಹೇಳ್ತಾರೆ. ನೋಡಿ, ಇದಕ್ಕೆಲ್ಲ ದಾಖಲೆಗಳಿದೆ ನನ್ನ ಹತ್ರ. ನಾನು ಕೊಟ್ಟಿರ್ತಕ್ಕ ಈಗೇನು ನಾನು ಆರೋಪಗಳನ್ನ ಮಾಡ್ತಾ ಇದ್ದೇನೆ, ಇದು ಆರೋಪ ಅಲ್ಲ, ಇದು ಸತ್ಯ ವಿಷಯ. ಇವರು ಖಾಲಿ ಚೆಕ್ಗಳನ್ನ ಖಂಡಿತವಾಗ್ಲೂ ತಗೊಳ್ತಾರೆ, ಫೇಕ್ ಡಾಕ್ಯುಮೆಂಟ್ಗಳನ್ನ ತಯಾರು ಮಾಡ್ತಾರೆ. ಇದಕ್ಕೆ ಉದಾಹರಣೆಗೆ ನನ್ನ ಹತ್ರ ತಗೊಂಡಿರ್ತಕ್ಕಂಥ CM ಬಾಂಡೆ. ನಾನ್ ಬರೀ ಇವರಲ್ಲಿ ಇವೆರಡು ಸಂಸ್ಥೆಗಳಲ್ಲೂ ಕೂಡ ನನ್ನ ಸಾಲ ಇಲ್ಲ, ಬರೀ ಚೀಟಿ ನಿಧಿಯಲ್ಲಿ ನನ್ನ ವ್ಯವಹಾರ ಇರ್ತಕ್ಕಂಥದ್ದು. ಚೀಟಿ ನಿಧಿಗೆ ಇವರು CM ಬಾಂಡ್ಗಳನ್ನು ಮಾಡ್ಕೊಂಡಿದ್ದಾರೆ. ಇದು ಇಲ್ಲಿ ನಾನು ಕೃಷಿ ಲೋನ್ ಅನ್ನು ಕೊಡ್ತೀನಿ ಅಂತ ನನಗೆ ತೋರಿಸ್ತಾ ಇದ್ದಾರೆ. ನಾನು ಕೃಷಿ ಲೋನ್ ಕೇಳಿದ್ರೆ ಇಲ್ಲ, ಇದು ಚೀಟಿ ನಿಧಿಗೆ ನಾವು ಮಾಡ್ಕೊಂಡಿರೋದು ಅಂತ ಹೇಳ್ತಾರೆ. ಸೊ ಇದು ಇವರಿಗೆ CM ಬಾಂಡ್ ಮಾಡೋದಕ್ಕೆ ಎಲ್ಲಿದೆ ಅವಕಾಶ? ಇವರಿಗೆ CM ಬಾಂಡ್ ಮಾಡ್ಕೊಡ್ಬೇಕು ಅವಕಾಶ ಇಲ್ಲ. ಇದು ಅನುದಾನಿತ ಸಂಸ್ಥೆ ಅಲ್ಲ, ಇದು ವಾಣಿಜ್ಯ ಉದ್ದೇಶಕ್ಕಾಗಿ ಇರ್ತಕ್ಕಂಥ ಸಂಸ್ಥೆ ಅಂತ ಹೇಳಿ ಅವರೇ ಹೇಳ್ತಾರೆ. ನಮ್ಗೆ ಕೃಷಿ ಲೋನ್ ಕೊಡೋದಕ್ಕೆ ಅವಕಾಶ ಇಲ್ಲ ಅಂತ. ಆದ್ರೆ ಸರ್ಕಾರದಿಂದ ಇವನು ನೋಂದಣಿ ಶುಲ್ಕ ಮತ್ತೆ ಇದು ಮುದ್ರಾಂಕ ಶುಲ್ಕದ ವಿನಾಯಿತಿಯನ್ನು ಪಡಿತಾರೆ. ಇದು ಕೂಡ ಇದು ಕಾನೂನು ಬಾಹಿರವಾಗಿ ಇದನ್ನ ಮಾಡ್ತಾ ಇದ್ದಾರೆ ಇವರು. ಇದಕ್ಕೆ ನೋಡಿ, ನನ್ನ ಹತ್ರ ಇದೆ ದಾಖಲೆಗಳಿದೆ. ಇದರಲ್ಲಿ CM ಬಾಂಡ್ಗಳನ್ನ ಮಾಡಿರ್ತಕ್ಕಂಥ ದಾಖಲೆಗಳು ನನ್ನ ಹತ್ರ ಇದೆ, ಇವ್ರು ಮಾಡ್ಕೊಂಡಿರ್ತಕ್ಕಂಥ. ನೋಡಿ, ಇದು CM ಬಾಂಡ್, ಇದಕ್ಕೆ ಇದೆ ದಾಖಲೆಗಳಿದೆ. ಆಮೇಲೆ ಇವರು ಪ್ರೆಸ್ ಮೀಟ್ ಅಲ್ಲಿ ಇವರ ಶರಾವತಿ ಪತ್ತಿನ ಕಾರ್ಯದರ್ಶಿಯವರು ಮತ್ತೆ ಅಜಿತ್ ಅವರು ಹೇಳ್ತಾರೆ, ನಾವು ಯಾರ ಮನೆ ಬಾಗ್ಲಿಗೆ ಹೋಗಿ ನಮ್ಮ ಸಂಸ್ಥೆಯಲ್ಲಿ ಸಾಲ ತಗೊಳ್ಳಿ ಅಂತ ನಾವು ಹೇಳ್ತಾ ಇಲ್ಲ ಅಂತ ಹೇಳ್ತಾರ ಅವ್ರು. ಅವರೇ ಬಂದು ನಮ್ಮ ಹತ್ರ ಸಾಲ ತಗೊಂಡಿದ್ದಾರೆ ಅಂತ. ನೋಡಿ, ಇದು ಅವ್ರ ಮನಸ್ಸಲ್ಲಿ ಇರ್ಲಿ, ಇದು ಸಹಕಾರಿ ಸಂಸ್ಥೆ. ಇದನ್ನ ಸಾಲ ಕೇಳೋದಕ್ಕೆ ಎಲ್ರಿಗೂ ಅವಕಾಶ ಇದೆ. ಇದು ನಬಾರ್ಡ್ನಿಂದ, ಅಪೆಕ್ಸ್ ಬ್ಯಾಂಕ್ ಇಂದ ಸಾಲಗಳನ್ನ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಹೆಚ್ಚಿನ ಸಿಂಹಪಾಲು ಇವ್ರ ಸಂಸ್ಥೆಯವರ ಪಡ್ಕೊಳ್ತಾರೆ. ಯಾಕೆ ಈ ರೀತಿಯಾದಂತಹ ಮೀಟರ್ ಬಡ್ಡಿ ಹಾಕಿ, ಮೀಟರ್ ಅಸ್ಲನ್ನ ಹಾಕಿ ಜನರಿಗೆ ಸಾಲ ಕೊಡ್ಬೇಕನ್ನೋ ಉದ್ದೇಶದಿಂದ ಇದನ್ನೇ ಸಹಕಾರ ಸಂಸ್ಥೆಯವರು. ನೋಡಿ, ಅನುದಾನಿತ ಸಹಕಾರ ಸಂಸ್ಥೆಗಳು ಒಂದು ಮಿತಿಯಲ್ಲಿ ಸಾಲವನ್ನು ಕೊಡ್ತಾರೆ ಅವರಿಗೆ. ಅದಕ್ಕೆ ಅವರಿಗೆ ಒಂದು ಎಕರೆಗೆ ಇಷ್ಟೇ ಕೊಡ್ಬೇಕು ಅನ್ನೋದೊಂದು ಮಿತಿ ಇರುತ್ತೆ. ಆದ್ರೆ ಇವರು ಅಲ್ಲಿ ಅದನ್ನೆಲ್ಲ ಗಾಳಿ ತೂರಿದ್ದಾರೆ. ನಾ ಹೇಳ್ತಾ ಇರಲಿಲ್ಲ, ಸಹಕಾರಿ ಸಂಸ್ಥೆಗೆ ಯಾವ ನಿಯಮಗಳು ಕೂಡ ಇವರು ಇಲ್ಲಿ ಅನುಸರಿಸ್ತಾ ಇಲ್ಲ. ಯಾಕೆ ಅನುಸರಿಸ್ತಾ ಇಲ್ಲ? ಯಾಕೆಂತಂದ್ರೆ ಅಲ್ಲಿ ಫೇಕ್ ಡಾಕ್ಯುಮೆಂಟ್ಗಳನ್ನ ತಯಾರು ಮಾಡ್ಕೋಬಹುದು. ಆಮೇಲೆ ಸಿಕ್ಕಾಪಟ್ಟೆ ಸಾಲಗಳನ್ನು ಕೊಟ್ಟು, ಈಗ 1/2 ಎಕರೆ 1 ಎಕರೆಗೆ ನೀವು ಕೋಟಿಗಟ್ಟಲೆ ಸಾಲ ಕೊಡೋದು ಏನಿದೆ? ಅದ್ ಕೊಟ್ರೆ ಅವರಿಗೆ ರೀಪೇಮೆಂಟ್ ಸಾಧ್ಯನ? ಇದನ್ನೆಲ್ಲದನ್ನ ಆಲೋಚನೆ ಮಾಡ್ಬೇಕು. ನಾನು ಹೇಳೋದು, ಸಾಲ ಕೊಡುವಾಗ ಬರೀ ನಮ್ಮ ಸಂಸ್ಥೆ ದೃಷ್ಟಿ ಇಟ್ಕೊಂಡು ವೈಯಕ್ತಿಕ ಹಿತಾಸಕ್ತಿಯಿಂದ ನಮ್ಮ ಕುಟುಂಬದ ಆಸ್ತಿಗಳನ್ನೇ ಮಾಡ್ಕೊಳ್ಬೇಕು, ಹೆಚ್ಚಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇದ್ದವರು ಮಾತ್ರ ಈ ತರ ಒಂದು ನಿಯಮ ಬಾಹಿರವಾಗಿ ಚಟುವಟಿಕೆಗಳನ್ನ ಮಾಡ್ತಾರೆ. ಇಲ್ಲ ಹೋದ್ರೆ ಇವರಿಗೆ ಸಾಲ ವಾಪಸ್ ಬರ್ಬೇಕು, ರೈತರ ಕಷ್ಟಗಳಿಗೆ ನಾವು ಸ್ಪಂದಿಸ್ಬೇಕು ಅನ್ನೋ ಮನೋಭಾವನೆ ಇರೋರು ಈ ರೀತಿ ಯಾಕೆ ಮಾಡ್ತಾರೆ? ನಾವು ಕೇಳ್ತಾ ಇದೀವಿ ಇವರಿಗೆ, ಯಾರು ಸಾಲ ತಗೊಂಡವರು ವಾಪಸ್ ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ಬಡ್ಡಿ ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ಇವರು ಹಾಕೋ ಮೀಟರ್ ಬಡ್ಡಿ ಮತ್ತೆ ಮೀಟರ್ ಅಷ್ಟೊಂದು ಕೊಡಕ್ ಆಗ್ತಾ ಇಲ್ಲ ಅವರಿಗೆ ಅಷ್ಟೇ. ಆ ಉದ್ದೇಶದಿಂದ ಹೇಳ್ತಾ ಇದ್ದಾರೆ ಬಿಟ್ರೆ ಇವರು ಸಾಲನೆಲ್ಲ ಸಂತ್ರಸ್ತರೆಲ್ಲ ಸಾಲನ್ನ ಕೊಡದೇನೆ ಇವರು ಸುಸ್ತಿದಾರರಾಗಿದ್ದಾರೆ, ಅದಕ್ಕೋಸ್ಕರ ಈ ರೀತಿ ಆರೋಪ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಖಂಡಿತ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು. ಯಾರು ಕೂಡ ಸಾಲವನ್ನ ಕೊಡಲ್ಲ, ಬಡ್ಡಿಯನ್ನು ಕೊಡಲ್ಲ ಅಂತ ಹೇಳ್ತಾರೆ. ನೋಡಿ, ಬಡ್ಡಿ ವಿಚಾರದ ಬಗ್ಗೆ ಬಂದಾಗ ಇಂಟ್ರೆಸ್ಟ್ ಸಹಕಾರಿ ಸಂಸ್ಥೆ ಕಾಯ್ದೆ ಪ್ರಕಾರ ಏನಿದೆ ಅಂತಂದ್ರೆ 2003-4ರಲ್ಲಿ 2012ವರೆಗೆ ಹೇಳ್ತಾ ಇದ್ದೀನಿ, ಜಾಮೀನು ಸಹಿತ ಸಾಲಕ್ಕೆ ನಿಮ್ಗೆ 14% ಆಗ್ಬೇಕು, ಜಾಮೀನು ರಹಿತ ಸಾಲಕ್ಕೆ 14% ಹಾಕ್ಬೇಕು ಅಂತಿದೆ. ಇತ್ತೀಚಿನ ಈಗ ಹೊಸ ಇದ್ರ ಪ್ರಕಾರ, ಒಂದು ಕಾಯ್ದೆ ಪ್ರಕಾರ ಇನ್ನೂ ತುಂಬಾ ಕಡಿಮೆ ಆಗಿದೆ, 11% ಅಷ್ಟು ಇದೆ. ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಈಗ ಇವ್ರು ಎಲ್ಲಿ ಇದನ್ನ ಹಾಕ್ತಾ ಇದ್ದಾರೆ? ಇವರು ಹೇಳ್ತಾರೆ, ಬಾಯಲ್ಲಿ ಹೇಳ್ತಾ ಇದ್ದಾರೆ ಮೊನ್ನೆ 15% ಹಾಕ್ತೀವಿ ಅಂತ. ನೀವು ಯಾರು ಕೂಡ 15% ಬರೀತಾರಷ್ಟೇ. ಇವ್ರು ಹಾಕಿರೋ ಬಡ್ಡಿನ ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡಿ, ಅದು 23.75% ಹೋಗ್ತಾ ಇದೆ. ಸೊ ಇದೆಲ್ಲ ಇವರು ಹೇಳೋದಕ್ಕಷ್ಟೇ ಇರೋದು, ಯಾವುದು ಕಾರ್ಯಗತ ಮಾಡೋದಿಲ್ಲ. ಇದೆಲ್ಲ ಸುಳ್ಳು. ಇದು ಇವರು ಹಾಕ್ತಾ ಇರೋದು ಮೀಟರ್ ಬಡ್ಡಿನೇ. ನಾನು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಇದು ನೋಡಿ, ನಬಾರ್ಡಿಂದ ಇವರು ಹಣ ಬರೋದು ಇವರ ಸಂಸ್ಥೆಗಳಿಗೆ ಜಾಸ್ತಿ ಹೋಗ್ತಾ ಇದೆ. ಇಲ್ಲಿ ನಿಯಮಕ್ಕೆ ವಿರುದ್ಧವಾಗಿ ಯಾವುದು ಅನುಸರಣೆ ಮಾಡ್ತಾ ಇಲ್ಲ, ವಿರುದ್ಧವಾಗಿ ಇವರು ಸಾಲಗಳನ್ನ ನೀಡ್ತಾ ಇದ್ದಾರೆ. ಹಾಗಾದ್ರೆ ಈ ವಾಣಿಜ್ಯ ಸಂಸ್ಥೆಗಳಿಗೆ ಯಾವುದೇ ಒಂದು ನಿಯಮನೇ ಇಲ್ವಾ? ರೈತರು ಸಾಲ ಕೇಳ್ತಾರೆ, ಇವರು ಡಾಕ್ಯುಮೆಂಟ್ಗಳನ್ನು ಬಾರಿ ಈಸಿಯಾಗಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಇವರು ಸಾಲವನ್ನು ಕೊಡ್ತಾರೆ ಅಂತಾದ್ರೆ ಇವ್ರ ಉದ್ದೇಶ ಏನಿದೆ ಇಲ್ಲಿ? ಇದು ವೈಯಕ್ತಿಕ ಹಿತಾಸಕ್ತಿ ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇದರಲ್ಲಿ ಇಲ್ಲ. ನೀವು ದಾಖಲೆಗಳನ್ನು ಕೇಳಿದ ಇವರು ಸಂಯೋಜಿತ ದಾಖಲೆಗಳನ್ನು ಕೊಡ್ತಾರೆ.
ಇವು ಏನಂತಂದ್ರೆ ಒಂದು ರಿಜಿಸ್ಟರ್ ಇದ್ರದ್ದು ಲೆಡ್ಜರ್ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ ನಾವು ಮೂಲ ದಾಖಲೆಗಳನ್ನ, ಅದನ್ನ ಯಾವ್ದು ಕೊಡ್ತಾ ಇಲ್ಲ. ಇವ್ರು ಕಂಪ್ಯೂಟರೈಸ್ಡ್ ದಾಖಲೆ ಕೊಡ್ತಾರೆ. ಕಂಪ್ಯೂಟರೈಸ್ಡ್ ದಾಖಲೆಯಲ್ಲಿ ಏನಿರ್ತಾರೆ ಅದನ್ನ 2ನೇ ಕ್ಲಾಸ್ ಮಕ್ಕಳು ತಯಾರು ಮಾಡ್ತಾರೆ. ಅದರಲ್ಲಿ ಜಮಾ ಖರ್ಚು ತೋರಿಸ್ತಾರೆ. ಅದರಲ್ಲಿ ಅಪ್ಪ ಅಮ್ಮ ಯಾವ್ದು ಇರೋದಿಲ್ಲ. ಸೊ ಇಂಥ ದಾಖಲೆಗಳನ್ನು ಕೊಡ್ತಾರೆ. ಇದರಿಂದ ಏನ್ ಉಪಯೋಗ ಆಗತ್ತೆ ನೋಡಿ. ಮತ್ತೆ ಮೀಟರ್ ಬಡ್ಡಿ ಅಂತ ಹೇಳಿ ಅವ್ರ ಮನೆಯವರ ಹಾಕಿಬಿಟ್ಟು ಅವ್ರ ಮನೆ ಮಠ ಕೃಷಿ ಭೂಮಿಗಳನ್ನ ಅಡಮಾನ ಮಾಡ್ಕೊಂಡು ಆಮೇಲೆ ಸಂಸ್ಥೆಯಿಂದ ಆಸ್ತಿಗಳನ್ನ ಹೆಚ್ಚು ಮಾಡ್ಕೊಳ್ಬಹುದು ಅಂತ ಇವರು ಈ ರೀತಿ ಸಾಲಗಳನ್ನು ಕೊಡ್ತಾ ಇದ್ದಾರೆ ಇವರು. ಅದಕ್ಕೆ ಹೇಳಿದ್ದು ನಾನು, ಸಹಕಾರಿ ನಿಯಮಗಳನ್ನು ಇಲ್ಲಿ ಎಲ್ಲ ಗಾಳಿಗೆ ತೂರಿದ್ದಾರೆ. ಮೇಲಾಧಿಕಾರಿಗಳ ಜೊತೆ ಶಾಮೀಲಾಗಿ ಅಸ್ಲು ಬಡ್ಡಿಗೆ ಆಸ್ತಿಯನ್ನ ಸಮ ಮಾಡ್ಕೊಂಡು ಅವ್ರು ಹರಾಜಿಗೆ ತರಬಹುದು ಅನ್ನೋ ಮನೋಭಾವನೆಯಿಂದನೇ ಈ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ. ಉದಾಹರಣೆಗೆ ನೋಡಿ, ನಾನು ಹೇಳ್ತಿದ್ದೀನಿ, ನಂದು ಇದು ಚೀಟಿ ನಿಧಿಯಲ್ಲಿ ಇವರು ಚೀಟಿ ನಿಧಿ ಒಂದು ಹಣ ಮಾಡೋದಕ್ಕೆ ಹಿಡಿದಿರ್ತಕ್ಕಂಥ ಮತ್ತೊಂದು ಸುಲಭದ ಮಾರ್ಗ. ಇಲ್ಲಿ ಚೀಟಿ ನಿಧಿ ವ್ಯವಹಾರ ಯಾವುದು ಸರಿಯಾಗಿ ನಡೀತಾ ಇಲ್ಲ. ಇಲ್ಲಿ ಅವರು 40 ತಿಂಗಳು ಗುಂಪು ಅಂತ ಹೇಳ್ತಾರೆ, 40 ತಿಂಗಳುಗಳದ್ದು. ಆದ್ರೆ ಇದನ್ನ ಒಂದು 25 ತಿಂಗಳಿಗೆ ಮುಗಿಸ್ಬಿಟ್ಟು 4 ಬೋನಸ್ಗಳನ್ನ ಕೊಡ್ತಾರೆ ಮತ್ತು ಉಳಿದ ಬೋನಸ್ಗಳನ್ನ ತಾವೇ ಇಟ್ಕೊಳ್ತಾರೆ. ಇದನ್ನ ಯಾವುದು ಇಲ್ಲಿ ಎಲ್ಲ ಕ್ಯಾಶ್ ನಲ್ಲೇ ವ್ಯವಹಾರ ಮಾಡ್ತಾರೆ. ಲಕ್ಷಗಟ್ಲೆ, ಸಾವಿರಗಟ್ಲೆ ಇವರು ಕ್ಯಾಶ್ಗಳೆಲ್ಲ ವ್ಯವಹಾರ ಮಾಡ್ತಾರೆ. 1 ಲಕ್ಷದಿಂದ 1 ಕೋಟಿವರೆಗೆ ಇವರು ಚೀಟಿ ನಿಧಿಯನ್ನು ಹಾಕ್ತೀವಿ ಅಂತ ಹೇಳ್ತಾರೆ. ಇದು ಚೀಟಿ ಹಾಕೋರು ಎಷ್ಟು ಐಟಿ ರಿಟರ್ನ್ ಮಾಡ್ತಾರೆ, ಇವರು ಎಷ್ಟು ಐಟಿ ರಿಟರ್ನ್ ಗಳನ್ನ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ನಮ್ಗೆ ಇಲ್ಲಿ ಗೊತ್ತಾಗ್ಬೇಕಾಗಿದೆ ನೋಡಿ. ಆಮೇಲೆ ಇವರು ಏನ್ ಹೇಳ್ತಾರೆ ಅಂತಂದ್ರೆ, ಈ ರೀತಿ ನಮ್ಗೆ ಸಾಲಗಳನ್ನ ಕೇಳೋದಕ್ಕೆ ಅವ್ರ ಮನೆ ಬಾಗಿಲಿಗೆ ನಾವು ಹೋಗೋದಿಲ್ಲ ಅಂತ ಹೇಳ್ತಾರೆ. ನಾಳೆ ಇವರು ಏನಾದ್ರೂ ಈ ರೀತಿ ತನಿಖೆಗಳನ್ನ ಆಗಿ ಇಲ್ಲಿ ಅವ್ಯವಹಾರ ಕಂಡು ಬಂದ್ರೆ ಈ ಠೇವಣಿದಾರರಿಗೆ ಕೂಡ ಇವರು ಇದೇ ಮಾತುಗಳನ್ನ ಹೇಳ್ತಾರೆ. ಹಾಗಾದ್ರೆ ನಾವು ನಮ್ಮ ಸಂಸ್ಥೆಯಲ್ಲಿ ಬಂದು ನೀವೆಲ್ಲ ಬಂದು ಠೇವಣಿ ಇಡಿ ಅಂತ ಹೇಳಿ ನಾವು ಹೇಳಿದೀವ ಅಂತ ಹೇಳಿ ಕೇಳೋ ಸಾಧ್ಯತೆಗಳು ಇರ್ತಾರೆ. ಅದರಿಂದ ಠೇವಣಿ ಇಟ್ಟವರು ತುಂಬಾ ಜಾಗೃತಿಯಿಂದ ಇರ್ಬೇಕಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಇದು ಯಾವುದೇ ಇಲ್ಲಿ ಮತ್ತೆ ಇವತ್ತು ಪೇಪರ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ ನೋಡಿ, ಪೇಪರ್ ಎಲ್ಲ ಇತ್ತು, ಪೇಪರ್ ಕೊಡಿ. ಇವರು ಸೊಸೈಟಿಗಳಲ್ಲಿ ಸಾಲ ಪಡೆದು ಸುಸ್ತಿದಾರರೆಲ್ಲ ಹಣೆ ಸಂತ್ರಸ್ತರಂತ ಹಣೆ ಪಟ್ಟಿ ಕಟ್ಕೊಂಡ್ರೆ ಸೊಸೈಟಿಗಳ ಗತಿ ಏನು ಅಂತ ಹೇಳ್ತಾ ಇದ್ದಾರೆ. ನಾವು ಬಹಳ ಸುಲಭವಾಗಿ ಸಾಲಗಳನ್ನ, ನನಗೆ ಅದನ್ನೇ ಹೇಳ್ತಾ ಇರೋದು, ಇವ್ರಿಗೆ ಹೇಗೆ ನಿಯಮಗಳನ್ನ ಗಾಳಿ ತೂರಿ ಸುಲಭವಾಗಿ ಸಾಲಗಳನ್ನು ಕೊಡ್ತಾರೆ. ಬ್ಯಾಂಕ್ಗಳಲ್ಲಿ ಕರೆಕ್ಟ್ ಆಗಿ ಸಾಲಗಳನ್ನು ಕೊಡ್ತಾರೆ. ಅವ್ರ ದಾಖಲೆಗಳನ್ನ ಕರೆಕ್ಟ್ ಆಗಿದ್ರೆ ಮಾತ್ರ ಕೊಡ್ತಾರೆ. ಅವಾಗ ಈಗ ನೀವು ಸಾಲ ಕೊಡೋರು ಅಂದ್ರೆ ನಾನು ತಗೋತೀನಿ ಎಷ್ಟು ಬೇಕಾದ್ರು, ನಿಮ್ಗೆ ನಿಯಮನೇ ಇಲ್ಲ, ನೀವು ಕೊಡೋದಕ್ಕೆ ತಯಾರಿರ್ತೀರಿ ಅಂದ್ರೆ ನಾವು ತಗೊಳ್ಳೋವ್ರಿಗೇನು ಎಲ್ಲ ತಗೊಳ್ತಾರೆ. ಜೊತೆಗೆ ನೀವು ಯಾಕೆ ರಿನ್ಯೂವಲ್ ಅನ್ನು ಮಾಡ್ತೀರಿ ಸಾಲಗಳನ್ನ? ಸಾಲ ರಿನ್ಯೂವಲ್ ಮಾಡಬಾರ್ದು. ಸಾಲ ಪದೇ ಪದೇ ನೀವು ಅಸ್ಲಿಗೆ ಬಡ್ಡಿ ಹಾಕಿ ಮತ್ತೆ ವಾಪಸ್ ಅದನ್ನ ಅಸ್ಲಿಗೆ ಸೇರಿಸ್ಬಿಟ್ಟು ನೀವು ರಿನ್ಯೂವಲ್ ಗಳನ್ನ ಯಾಕೆ ಮಾಡ್ಕೊಡ್ತೀರಿ ಜನರಿಗೆ? ನೀವು ಈ ಸರಿ ನಮ್ಗೆ ಅಸ್ಲನ್ನು ಕಟ್ಲೇಬೇಕು. ನೀವು ಇಲ್ಲಾದ್ರೂ ಇಲ್ಲ, ಅಟ್ಲೀಸ್ಟ್ ಬಡ್ಡಿನಾದ್ರೂ ನೀವು ಕಟ್ಕೊಂಡು ನೀವು ಅಸಲನ್ನು ಇಟ್ಕೊಂಡ್ರೆ ನೆಕ್ಸ್ಟ್ ಗೆ ಅವರು ಕಟ್ಕೊಂಡು ಹೋಗೋದಕ್ಕೆ ಸಾಲ ಆಗುತ್ತೆ. ನೀವು ಅಸಲು ಬಡ್ಡಿ ಎಲ್ಲ ಸೇರಿಸಿ ಅದಕ್ಕೆ ಮತ್ತೆ ವಾಪಸ್ ಏನು ಬಿಲ್ಡಿಂಗ್ ಫಂಡ್ ಅಂತ ಹಾಕೋದು ಮತ್ತೆ ಷೇರುಗಳನ್ನ ಇಟ್ಕೊಳ್ಳೋದು, ಇದರಿಂದ ಅವರು ಮೊತ್ತ ಜಾಸ್ತಿ ಆಗ್ತಾ ಹೋಗುತ್ತೆ. ಸಾಲದ ಮೊತ್ತ ಏನ್ ಕಡಿಮೆ ಆಗೋದಿಲ್ಲ. ಇದರಿಂದನೇ ಇವರು ಸುಸ್ತಿದಾರ ಆಗ್ತಾ ಇದ್ದಾರೆ. ಬಿಟ್ರೆ ನೀವು ಸುಸ್ತಿದಾರ ಆಗೋದಕ್ಕೆ ನಾವು ಕಡಿಮೆ ಹೇಗೆ ಮಾಡ್ಬೋದು, ಅವರ ರೈತರ ಸಂಕಷ್ಟಗಳನ್ನ ಹೇಗೆ ಪಾರ್ ಮಾಡ್ಬೋದು ಇದರಲ್ಲಿ ಇಲ್ಲಿ. ಯಾಕೆಂತಂದ್ರೆ ವೈಯಕ್ತಿಕ ಹಿತಾಸಕ್ತಿನೇ ಇರೋದು. ನಿಮ್ಮ ಕುಟುಂಬದ್ದೇ ಇದು ಸಂಸ್ಥೆ ಅನ್ನೋದು ಭ್ರಮೆಯಲ್ಲಿದ್ದೀರಿ. ಇದು ಸಹಕಾರಿ ಸಂಸ್ಥೆಯಲ್ಲಿ ಯಾವುದೇ ನಿಯಮಗಳನ್ನ ನೀವು ಅನುಸರಿಸ್ತಾ ಇಲ್ಲ. ಆದ್ರಿಂದ ಈ ಭ್ರಮೆಯಿಂದ ನೀವು ಫಸ್ಟ್ ಹೊರಗೆ ಬರ್ಬೇಕಾಗಿದೆ. ನನ್ನ ಹತ್ರ 65 ಎಕರೆ ಜಮೀನನ್ನ ನನಗೆ ದಿವಾಕರ್ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ. ಇದಕ್ಕಿಂತ ಅತಿ ಹೆಚ್ಚು ಬೇಕಾದಷ್ಟು ನಾನು ಆಸ್ತಿಗಳನ್ನ ಮಾಡ್ಕೊಂಡಿದ್ದೀನಿ ಅಂತ ಅವರೇ ಡಿಕ್ಲೇರ್ ಮಾಡ್ಕೊತಾ ಇದ್ದಾರೆ. ಒಬ್ಬರೇ ವ್ಯಕ್ತಿಗೆ ಈ 65 ಎಕರೆ ಜಮೀನನ್ನ ಕೊಡೋದಕ್ಕೆ ಹೇಗ್ ಸಾಧ್ಯ? ಯಾವ ಕಾಯ್ದೆ ಅಡಿ ಕೊಡ್ತಾ ಇದ್ದಾರೆ? ನನ್ಗೆ ಇದು ಅರ್ಥ ಆಗ್ತಾ ಇಲ್ಲ ನೋಡಿ. ನನ್ನ ಚೀಟಿ ನಿಧಿಯನ್ನ ನೋಡಿ, ಇವರು ಫಸ್ಟ್ ನಾನು 4 ಲಕ್ಷ ಕೊಡದಿದೆ ಅಂತ ತೋರಿಸ್ತಾ ಇದ್ದಾರೆ. ಆಮೇಲೆ ಚೆಕ್ ಬೌನ್ಸ್ ಕೇಸ್ಗಳು ಹಾಕ್ತಾರೆ. ಯಾರೇ ಚೆಕ್ ಬೌನ್ಸ್ ಮಾಡಿದ ತಕ್ಷಣ, ನೋಟಿಸ್ ಮಾಡಿದ ತಕ್ಷಣ ನಿಮ್ಗೆ ಯಾರು ದುಡ್ಡು ಹಿಡ್ಕೊಂಡು ಚೆಕ್ ಹಿಡ್ಕೊಂಡು ಹೋಗಿ ನಿಮ್ಮ ಚೆಕ್ಗಳನ್ನ ಕೊಡೋದಿಲ್ಲ. ನನ್ಗೆ ಇಷ್ಟು ಚೆಕ್ಗಳನ್ನ ಹಾಕಿ ಟಕ ಅಂತ ಬರ್ಕೊಡ್ತಾರೆ. ಬರ್ಕೊಡೋದಕ್ಕೆ ರೆಡಿ ಇದಾರ? ನಿಮ್ದು ಯಾಕೆ ಹೀಗೆ ಆಯ್ತು, ಇಷ್ಟು ಹೇಗಾಯ್ತು ಅಂತ ಹೇಳಿ ಅವ್ರನ್ನ ಕೇಳೋದಕ್ಕೆ ಹೋಗಿರ್ತಾರೆ. ಆದ್ರೆ ಇವ್ರು ಹೇಳ್ತಾರೆ, ನಾವು ಬಂದ ತಕ್ಷಣ ಇವ್ರು ಚೆಕ್ಕಲ್ಲಿ ಎಲ್ಲ ಕೊಟ್ಬಿಟ್ರು, ಸೊ ನಮ್ಗೆ ಇದನ್ನೆಲ್ಲ ಸೇರಿಸ್ಬಿಟ್ಟು ಬಡ್ಡಿ ಅಷ್ಟನ್ನ ಅಂತ ಕೋಟ್ಯಾಂತರ ರೂಪಾಯಿ ಅಥವಾ ಲಕ್ಷಗಟ್ಟಲೆ ಇದು ಒಂದು ಚೆಕ್ಕಲ್ಲೇ ವ್ಯವಹಾರ ಬರ್ಕೊಡ್ಬೇಕು ಸಾಧ್ಯನಾ? ಅದನ್ನ ಇವರು ಏನಂತಂದ್ರೆ ಬ್ಯಾಂಕ್ಗಳಲ್ಲಿ RTGS ಮಾತ್ರ ಟ್ರಾನ್ಸ್ಫರ್ ಮಾಡ್ಕೋಬೇಕು ಹಣನ್ನ. ಆ ವ್ಯವಸ್ಥೆ ಎಲ್ಲಿದೆ? ಇವರು ಎಲ್ಲ ಚೆಕ್ಗಳಲ್ಲೇ ಮಾಡಿದೀವಿ ಅಂತಾರೆ, ಕ್ರಾಸ್ ಚೆಕ್ಗಳಿಲ್ಲ, ಎಲ್ಲ ಡೈರೆಕ್ಟ್ ಚೆಕ್ಗಳೆಲ್ಲ ಕೊಟ್ಬಿಡ್ತಾರೆ ಅವರು. ಇವ್ರಿಗೆ ಇದಕ್ಕೆ ಹಾಕುವಾಗ ಚೆಕ್ ಬೌನ್ಸ್ ಹಾಕುವಾಗ ಮಾತ್ರ ಕ್ರಾಸಿಗೆ ಹಾಕೊಳ್ತಾರೆ ಇವರು. ಎಲ್ಲ ಯಾರು ಇದ್ ಮಾಡೋದಿಲ್ಲ. ನಂದಿ ಚೀಟಿ ನಿಧಿನಲ್ಲಿ 4 ಲಕ್ಷದ ಚಿಲ್ಲರೆಯನ್ನು ಇವರು ಚೆಕ್ ಬೌನ್ಸ್ ಹಾಕ್ತಾರೆ. ಆಮೇಲೆ ಇವರು ಅಲ್ಲಿ ಅದನ್ನ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ನಾಟ್ ಪ್ರೆಸ್ ಮಾಡಿ ಕೇಸನ್ನ ವಾಪಸ್ ತಗೊಂಡ್ಬರ್ತಾರೆ. 6 ವರ್ಷಗಳ ಕಾಲ ಇದು ಕೇಸ್ ನಡೆಸಿದ್ದಾರೆ.
6 ವರ್ಷಗಳ ಕಾಲ ಇವರು ಚೆಕ್ ಬೌನ್ಸ್ ಕೇಸ್ ಹಾಕಿ ನಡೆಸಿ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಇರುವಾಗ ಇವರು ಸಡನ್ ಆಗಿ ಇವ್ರು ಇನ್ನೇನೊಂದು 2 ದಿನದಲ್ಲಿ ಇದು ಜಡ್ಜ್ಮೆಂಟ್ ಬರುತ್ತೆ ಅಂತ ಹೇಳುವಾಗ ಯಾಕೆ ವಾಪಸ್ ತಗೊಳ್ತಾರೆ ಇವರು? ಇದು ಸುಳ್ಳು ಕೇಸ್ ಹಾಕಿರೋದ್ರಿಂದನೇ ಇವರಿಗೆ ನಾನು ಅವ್ರಿಗೆ ಹೇಳಿದೆ, ನೀವು ಯಾವುದೇ ಕಾರಣಕ್ಕೂ ನ್ಯಾಯಾಧೀಶ ಹತ್ರ ಕೇಳ್ಕೊಂಡೆ ನಾನು ಇವರು ಕೇಸನ್ನು ವಾಪಸ್ ತಗೊಳ್ಬಾರ್ದು, ನಾನು ನಡೆಸ್ತೀನಿ ಇದನ್ನ, ನಾನು ಅಬ್ಜೆಕ್ಷನ್ ಹಾಕಿದೆ ಇದಕ್ಕೆ, ಜೊತೆಗೆ ರಿಟರ್ನ್ ಆರ್ಗ್ಯುಮೆಂಟ್ ಕೂಡ ಕೊಟ್ಟೆ. ಅವರು ಅದನ್ನೇ ಬರೆದ್ರು ಜಡ್ಜ್, ಇವರು ರಿಟರ್ನ್ ಆರ್ಗ್ಯುಮೆಂಟ್ ಹಾಕಿದ್ದಾರೆ, ಅಬ್ಜೆಕ್ಷನ್ ಹಾಕಿದ್ದಾರೆ, ಆದ್ರೂ ಕೂಡ ಇವರು ನಾಟ್ ಪ್ರೆಸ್ ಹಾಕೊಂಡಿರೋದ್ರಿಂದ ನಾನು ಇದನ್ನ ಕೇಸಿನ ಡಿಸ್ಮಿಸ್ ಮಾಡ್ತೀನಿ ಅಂತ ಬರೆದ್ರು. ಈಗ ಒಂದು ಕೇಸ್ ನಡೀತಿದ್ದಾಗೇನೆ ಅದು ಟೈಮ್ ಮೀರಿದ್ರು ಕೂಡ ಇವರು ಸಹಕಾರಿ ನಿಯಮಕ್ಕೆ ವಿರುದ್ಧವಾಗಿ DRCS ಅಲ್ಲಿ ಹೋಗ್ತಾರೆ. ಇವರು ಅದೇ ಅಮೌಂಟಿಗೆ ಅದೇ ವಿಷಯಕ್ಕೆ ಇವರು ಕೇಸ್ಗಳನ್ನ ಹಾಕ್ತಾರೆ. ಸೊ ಅಲ್ಲಿ ಇವರು ಹೇಳ್ತಾರೆ, ನಮ್ಗೆ ಒಂದು ನೋಟಿಸ್ ಕೊಡ್ತಾರೆ, ಸೊ ಇಂಥ ದಿವಸ 3 ಗಂಟೆಗೆ ಸಂಸ್ಥೆ ಆವರಣದಲ್ಲಿ ನಾವು ಕೇಸ್ಗಳನ್ನ ನಡೆಸ್ತೀನಿ ಅಂತ ಹೇಳ್ತಾರೆ. ನಾವು ಹೋಗದೆ ಹೋದ್ರೆ ಅದನ್ನ ಅವ್ರಿಗೆ ಓನಾಗಿ ಡಿಕ್ರಿ ಮಾಡ್ತಾರೆ. ಅವರು ಯಾವುದೇ ಇದಕ್ಕೆ ಇದಿಲ್ಲ, ಅವರಿಗೆ ಅವಕಾಶನೇ ಕೊಡೋದಿಲ್ಲ. ನಾನು ಅವರಿಗೆ ಬರ್ದೆ, ರಿಜಿಸ್ಟರ್ ಪೋಸ್ಟ್ ಮಾಡಿದೆ, 1-2 ದಾಖಲೆಗಳಿಟ್ಟು ನನಗೆ ಇನ್ನೊಂದು ಅವಕಾಶ ಕೊಡಿ, ನಾನು ಎಲ್ಲಾ ದಾಖಲೆಗಳೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ. ಆದ್ರೆ ನನಗೆ ಅವಕಾಶ ಕೊಡ್ಲಿಲ್ಲ, ಆಗ್ಲೇ ಅವಾರ್ಡ್ ಮಾಡಿರ್ತಾರೆ, ಅವರು ವಾಪಸ್ ಎಕ್ಸಿಕ್ಯೂಷನ್ಗೆ ಹಾಕ್ತಾರೆ. ಸೊ ನಾನು ಅದಕ್ಕೆ ಮೇಲ್ಮನವಿ ಸಲ್ಲಿಸಿದೆ ಬೆಂಗಳೂರಲ್ಲಿ. ಅವ್ರು ಹೇಳಿದ್ರು, ನೋಡಿ ಇದು ನಿಯಮದ ಪ್ರಕಾರ ನಡೆದಿಲ್ಲ, ಇಲ್ಲಿ ನೀವು ಸಂಸ್ಥೆ ಅಂಗಳದಲ್ಲಿ ನಡೆಸಿರೋದು ಕಂಡು ಬರ್ತಾ ಇದೆ, ಜೊತೆಗೆ ನೀವು ಪ್ರತಿವಾದಿಗಳಿಗೆ ಅವಕಾಶನೇ ಕೊಡ್ಲಿಲ್ಲ ಅಂತ ಹೇಳಿ ಅಲ್ಲಿ ಅವ್ರ ಕೇಸನ್ನು ವಜಾ ಮಾಡಿದ್ರು, ಹೊಸದಾಗಿ ನಡೆಸಿ ಅಂತ ಹೇಳಿದ್ರು ಅವರು. ಅಂದ್ರೆ ಇವರಿಗೆ ನೋಡಿ ಇಲ್ಲಿ ನಿಯಮವನ್ನ ಇವರು ಗಾಳಿ ಕೊಡ್ತಾರೆ, ಎಷ್ಟು ಸ್ಪಷ್ಟವಾಗಿದೆ. ಸಂಸ್ಥೆ ಅಂಗಳದಲ್ಲಿ ಯಾವುದೇ ಕೇಸುಗಳನ್ನ ನಡೆಸೋದಕ್ಕೆ ಬರೋದಿಲ್ಲ. ಎಲ್ಲಿ ನಡೆಸಬೇಕಾದ್ರೆ DRL ನಡೆಸಬೇಕಾಗಿತ್ತು ಇವರು. ಸೊ ಅದನ್ನ ಇವರು ಅಧಿಕಾರಿಗಳ ಜೊತೆ ಮೇಲಾಧಿಕಾರಿಗಳ ಜೊತೆ ಶಾಮೀಲಾಗಿ ತಮಗೆ ಬೇಕಾದ ಹಾಗೆ ಇವರು ನಿಯಮಗಳನ್ನು ರೂಪಿಸ್ಕೊಂಡಿದ್ದಾರೆ. ಅದ್ರ ಮೇಲೆ ನಾನು ಹೇಳ್ತಾ ಇದ್ದೀನಿ, ಇದೊಂದು ಅಪ್ಪ ಮಕ್ಕಳ ಸಂಸ್ಥೆ, ಖಾಸಗಿ ಸಂಸ್ಥೆ, ಇದು ರೈತರ ಶವಗಾರ ಸಂಸ್ಥೆ ಅಂತ ಹೇಳಿದ್ರೆ ತಪ್ಪಾಗ್ಲಾಗದು. ಆದ್ರಿಂದ ಇದನ್ನ ಎಲ್ಲ ವ್ಯವಹಾರಗಳನ್ನ ಕಂಡುಬಿಟ್ಟೆ ಮೇಲಾಧಿಕಾರಿಗಳು ಸಹಕಾರಿ ಇಲಾಖೆ ಇವರಿಗೆ 64 ಅಡಿಯಲ್ಲಿ ತನಿಖೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ನ್ಯಾಯಯುತವಾದ ತನಿಖೆ ಆಗ್ಬೇಕು, ಕಣ್ಣೋಡಿಸೋ ತನಿಖೆ ಆಗ್ಬಾರ್ದು. ಇಲ್ಲಿ ನಿಷ್ಪಕ್ಷಪಾತವಾಗಿ ನ್ಯಾಯಯುತವಾದ ತನಿಖೆಗಳನ್ನ ಆಗ್ಬೇಕು ಇಲ್ಲಿ. ಅದಕ್ಕೆ ಎಲ್ಲ ರೈತ ಬಾಂಧವರು ಈ ಮಾಧ್ಯಮದ ಮೂಲಕವಾಗಿ ಅವರಿಗೆ ಈ ಸಮಾಚಾರಗಳನ್ನ ಮುಟ್ಟಿಸ್ಬೇಕು, ಅವ್ರು ಬರ್ಬೇಕು, ಅವರ ಸಂಕಷ್ಟಗಳನ್ನ ಹೇಳ್ಕೊಂಡು ಇದರಿಂದ ಪಾರಾಗ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತಿದ್ದೀನಿ. ಧನ್ಯವಾದಗಳು. ಇಲ್ಲಿ ಬಂದಿರೋರಿಗೆಲ್ಲರಿಗೂ ನನ್ನ ನಮಸ್ಕಾರ. ಹಾಗೂ ಸಹಕಾರ ಸಂಸ್ಥೆಯ ಸಹ್ಯಾದ್ರಿ ಹಾಗೂ ಶರಾವತಿ ಹಾಗೂ ಸಮೃದ್ಧಿ ಇದರ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ವಿಜಯದೇವ್ ಅವರಿಗೆ ನನ್ನ ಒಂದು ಹೇಳಿಕೆ ಏನಂತ ಹೇಳಿದ್ರೆ, ಸೊಸೈಟಿಗಳಲ್ಲಿ ಸಂಕಷ್ಟಕ್ಕೆ ಸಾಲ ತಗೊಂಡು ಸುಸ್ತಿದಾರರೆಲ್ಲ ಸಂತ್ರಸ್ತರೆಂಬ ಹಣೆಪಟ್ಟಿ ಕಟ್ಟಿಕೊಂಡರೆ ಸೊಸೈಟಿಗಳ ಗತಿ ಏನು ಅಂತ ನೀವು ಹೇಳಿದ್ದೀರಿ. ಸೊಸೈಟಿಗಳಲ್ಲಿ ಸಂಕಷ್ಟಕ್ಕೆ ಸಾಲ ಪಡೆದಿದ್ದು ಹೌದು, ಆದ್ರನ್ನೇ ಸರಿಯಾದ ಸಮಯಕ್ಕೆ ಅದನ್ನ ಸಾಲ ಪಡೆಯುವಂತೆ ವ್ಯವಸ್ಥೆಯು ನೀವು ಮಾಡ್ಕೊಬೇಕು. ಸಂತ್ರಸ್ತರು ಎಂಬ ಹಣೆಪಟ್ಟಿ ನಾವು ಕಟ್ಟಲಿಲ್ಲ, ಸಂತ್ರಸ್ತರಿಗೆ ಹಣೆಪಟ್ಟಿ ನೀವು ಕಟ್ಟಿದ್ದು. ಆದ್ರಿಂದ ಸೊಸೈಟಿಗಳಲ್ಲಿ ಯಾವ ರೀತಿ ಸಾಲ ಕೊಡಬೇಕು, ಯಾವ ರೀತಿ ತೀರ್ಮಾನ ಮಾಡಬೇಕು ಎಲ್ಲ ನಿಮಗೆ ಗೊತ್ತು. ನಾನು ಖುದ್ದಾಗಿ ನಂದು ಈಗಾಗಲೇ ನಾನು 2-3 ಸರಿ ಹೇಳಿದ್ದೀನಿ, ನಂದು ಸಾಲ ಮಾಡಿದ್ದೀನಿ, ನಾನು ನಿಮ್ಮ ಹತ್ರ 100 ಬಾರಿ ಬಂದಿದ್ದೀನಿ, ನಿಮ್ಮ ಮಗನ ಹತ್ರನೂ ನಾನು ಕೇಳಿದ್ದೀನಿ, ಎಲ್ಲಾ ಮಾಡಿದ್ದೀನಿ. ಆದ್ರೂ ಸಮೇತ ನಮಗೆ ಯಾವುದೇ ರೀತಿಯ ನೀವು ಒಂದು ಇದು ಕೊಡ್ಲಿಲ್ಲ. ನನ್ನ ಹತ್ರ ಈಗ ನಿಮಗೆ ನನಗೆ ಹೇಳೋದು ಏನಂತ ಹೇಳಿದ್ರೆ, ಈಗ 64 ಏನು 3 ಸಂಸ್ಥೆಗೆ ಬಂದಿದೆ, ಅದನ್ನ ತಾವು ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರ್ದಿದ್ದಂಗೆ ಎಲ್ಲೋ ಅಧಿಕಾರಿಗಳನ್ನು ಕೂರಿಸ್ಕೊಂಡು, ಸುಸ್ತಿದಾರರು ನಿಮಗೇನು ಜಾಸ್ತಿ ಇಲ್ಲ, ನಿಮ್ಮ ಹೇಳಿಕೆ ಪ್ರಕಾರ 5 ಜನ ಅಂತ, ಸಮಯ ಬಂದಾಗ ಎಷ್ಟು ಜನ ಬರ್ತಾರೆ ಏನ್ ಬರ್ತಾರೆ ಅದು ನಿಮ್ಗೆ ಗೊತ್ತಾಗ್ತದೆ. ಆದ್ರಿಂದ ದಯವಿಟ್ಟು ಅದನ್ನ ಈಗಲೂ ನಾನು ಹೇಳ್ತಾ ಇದ್ದೀನಿ, ಆ ತನಿಖೆಯನ್ನು ಮಾಡಿಸಿ ಆ ಅಧಿಕಾರಿಗಳನ್ನ ಎದುರುಗಡೆ ಕೂರಿಸಿ ನಿಮ್ಮ ಕಾನೂನಿನ ಪ್ರಕಾರ ಏನು ಬಡ್ಡಿ ಉಂಟು ಅದನ್ನ ನೀವು ಹಾಕಿ ಸಂತ್ರಸ್ತರನ್ನೆಲ್ಲ ಹೊರಗೆ ಹಾಕಿ. ಆದ್ರೆ ನೀವು ಮಾಡುವಂಥದ್ದು ಇದಲ್ಲ. ಮತ್ತೆ ನಿಮಗೆ ನಾನು ನಿನ್ನೆನೆ ಹೇಳಿದ್ದೀನಿ, ಗಡಿ ಇದನ್ನ ನಾವು ಮಾತಾಡುವಂಥದ್ದು ಅಥವಾ ನಿಮಗೆ ಹೇಳುವಂಥದ್ದಲ್ಲ. ನೀವು ಈ ಪೇಪರ್ ಅಲ್ಲಿ ಸೊಸೈಟಿದು ಸುಸ್ತಿದಾರರು ಇದ್ರ ಕೊಡಕ್ಕಿಂತ ನಿಮ್ಮ ಸಹಕಾರ ಸಂಸ್ಥೆಗಳ ಆಸ್ತಿ ಏನುಂಟು ಅದನ್ನ ಘೋಷಣೆ ಮಾಡಿ, ಫಸ್ಟ್ ರೆಕಾರ್ಡ್ ಸಮೇತ ಘೋಷಣೆ ಮಾಡಿ. ನಿಮ್ಮ ಸ್ವಂತ ಆಸ್ತಿ ಎಷ್ಟುಂಟು ಅದನ್ನು ನೀವು ಘೋಷಣೆ ಮಾಡಿ. ನೀವು ನಮಗ್ ಕೊಡೋದ್ ಬೇಡ, ಕಾನೂನು ಪ್ರಕಾರ ಏನುಂಟು ತೀರ್ಮಾನ ಮಾಡ್ಕೊಂಡು ಈ ತೀರ್ಥಹಳ್ಳಿ ತಾಲೂಕಲ್ಲಿ ಇರುವಂತಹ ನಿಮ್ಮ ಸಾಲದ ಹೊರೆಯನ್ನು ಹೊತ್ತಿರುವಂತಹ ಸಂತ್ರಸ್ತರಿಗೆ ಫಸ್ಟ್ ನೀವು ಅದನ್ನ ತೀರ್ಮಾನ ಮಾಡುವಂತ ವ್ಯವಸ್ಥೆ ಮಾಡಿ. ನಿಮ್ಮ ಹತ್ರ ಹೇಳುವಂತಹದ್ದು ನಾವು ಏನು ಇಲ್ಲ, ನೀವು ಅತ್ಯಂತ ಬುದ್ಧಿವಂತ ಅಧ್ಯಕ್ಷರು, ನೀವು ನಮ್ಮನ್ನೆಲ್ಲ ಯಾವ ರೀತಿ ತಿಳ್ಕೊಂಡಿದಿರೋ ಏನು ಮಾಡಿದಿರೋ ಗೊತ್ತಿಲ್ಲ. ನಿಮ್ಗೆ ಈಗಲೂ ಹೇಳ್ತಾ ಇದ್ದೀನಿ, ನೀವ್ ಏನ್ ಜಾಗ ತಗೊಂಡಿದ್ದೀರಿ ಏನ್ ಬಿಟ್ಟಿದ್ದೀರಿ ಎಲ್ಲ ನಿಮಗೆ ಗೊತ್ತು. ನೀವು ಬ್ಯಾಂಕ್ ಅಲ್ಲಿ ಸಾಲ ಕೊಡ್ಬೇಕಾದ್ರೆ ಒರಿಜಿನಲ್ ರೆಕಾರ್ಡ್ ಕೊಡ್ಬೇಕು, ಅವ್ರು ಕೊಡ್ಬೇಕಾದ್ರೆ 6 ತಿಂಗಳಾಗತ್ತೆ, ವರ್ಷ ಆಗತ್ತೆ ಅಂತ ಹೇಳ್ತೀರಿ.
ನೀವು ಸಾಲ ಕೊಡ್ಬೇಕಾದ್ರೆ ನಿಮಗೇನಿಲ್ಲ, ಖಾಲಿ ಅವನ ಜಾಗ, ಅವನ ಆಸ್ತಿ, ಅವನ ಮನೆ ಕಟ್ರೆ ಮಾತ್ರ ನೀವು ಕೋಟಿಗಟ್ಟಲೆ ಸಾಲ ಕೊಟ್ಟು ಬಿಡ್ತೀರಿ. ಗೊತ್ತಾಯ್ತಾ? ಅದನ್ನೆಲ್ಲ ನೀವು ಯೋಚನೆ ಮಾಡಬೇಕು. ರೆಕಾರ್ಡ್ ಅನ್ನ ನೀವು ನೋಡ್ಕೊಂಡು ಕೊಡ್ಬೇಕು, ರೆಕಾರ್ಡ್ ಅನ್ನ ನಾವು ನೋಡ್ಕೊಂಡು ತಗೊಳ್ಬೇಕು. ನೀವು ಕೊಟ್ರಿ ಅಂತ ನಾವೇನು ಕೈ ಚಾಚಿ ತಗೊಳಕ್ ಆಗಲ್ಲ. ನಂದು 2008ರಲ್ಲಿ ನಡೆದಿರುತ್ತೆ ವ್ಯವಹಾರ, ಇವತ್ತಿಗೆ 2026ನೇ ಇಸ್ವಿ. ನೀವು ನನಗೆ ಸುಮ್ಮನೆ 5-6 ವರ್ಷದಿಂದ ನಿನ್ನೆ ಹೇಳ್ತೀರಿ ಒಂದು ಮೀಡಿಯಾದಲ್ಲಿ, ನಾವು ಚೆಕ್ಕೆ ತಗೊಳ್ಳೋದಿಲ್ಲಪ್ಪ, ಚೆಕ್ ತಗೊಳ್ಳದೆ ನಂದು ಹೆಂಗ್ ಕೋರ್ಟಿಗೆ ಬಂತು? ಚೆಕ್ಕನ್ನ ನೀವು ತಗೊಳ್ಳದೆ ಇದ್ರೆ ನಂದು ಒಬ್ಬಂದಲ್ಲ, ಎಷ್ಟೋ ಜನದ ಚೆಕ್ ಕೋರ್ಟ್ಗಳಲ್ಲಿ ಇದೆಯಲ್ಲ. ಹಾಗಾದ್ರೆ ನೀವು ಚೆಕ್ ತಗೊಳ್ಳದೆ ಬರ್ತದ? ಚೆಕ್ ತಗೊಂಡಿದ್ದೀರಿ, ಒಳ್ಳೆ ರೀತಿಯಿಂದ ಅದನ್ನೆಲ್ಲ ಬಗೆಹರಿಸುವಂತ ವ್ಯವಸ್ಥೆ ಮಾಡಿ ಅಂತ ನಾನು ನಿಮ್ಮ ಹತ್ರ ಕಳಕಳಿಯಾಗಿ ಬೇಡಿಕೊಳ್ತೀನಿ. ಇದನ್ನೇ ಮುಂದುವರ್ಸ್ಕೊಳ್ತಾ ಹೋಗ್ಬೇಡಿ. ನಿಮಗೂ ಒಳ್ಳೇದಲ್ಲ, ನಮಗೂ ಒಳ್ಳೇದಲ್ಲ. ಸಂತ್ರಸ್ತರು ನಿಮ್ಮ ಕಣ್ಣಿಗೆ 4-5 ಜನ ಇರ್ಬೋದು, ನಿಮಗೆ ಎದುರುಗಡೆ ಬಂದು ತುಂಬಾ ಚಂದ ಮಾತಾಡಿದ್ರೆ ನಿಮ್ಮ ವಿರೋಧ ಇರೋವರೇ ಬೇಕಾದಷ್ಟು ಜನ ಇದ್ದಾರೆ. ಅದನ್ನ ಫಸ್ಟ್ ತಿಳ್ಕೊಳ್ಳಿ. ಮತ್ತೆ ನಾನು ಬಡ್ಡಿಗೆ ಸಾಲ ಕೊಟ್ಟಿದ್ದೀನಿ, ಅವ ಕೋರ್ಟಿಗೆ ಹಾಜರಾಗ್ತಾನೆ, ನಾನು ಏನೋ ಮಾನವೀಯತೆ ದೃಷ್ಟಿಯಿಂದ ಒಬ್ರಿಗಿಬ್ರಿಗೆ ಮದುವೆಗೋ ಎಂತಕೋ ಸಾಲ ಎಲ್ಲ ಕೊಟ್ಟಿದ್ದೀನಿ, ಅದನ್ನ ನಾನು ತಗೊಳ್ತೀನಿ. ಒಳ್ಳೆ ರೀತಿಯಲ್ಲಿ ಅವ್ರು ಕೊಟ್ಟಿದ್ದಾರೆ, ಕೊಟ್ಟವರು ಇದ್ದಾರೆ. ನನ್ನ ಬಗ್ಗೆ, ಸಣ್ಣ ವ್ಯಕ್ತಿಯ ಬಗ್ಗೆ ಎಲ್ಲ ನಮ್ಮ ಶರಾವತಿಯ ಅಧ್ಯಕ್ಷರು ಹೇಳೋದು ನಂಗೆ ಸರಿ ಕಾಣೋದಿಲ್ಲ. ನಾವೇನ್ ನಿಮಗೆ ಹಿಡಿಸ್ತೀವಂತ ನಾವು ಹೇಳಲಿಲ್ಲ. ಕಾನೂನಿನ ದೃಷ್ಟಿಯಲ್ಲಿ ಏನುಂಟು ಆ ಬಡ್ಡಿಯನ್ನ ನಾಳೆನೇ ಬೇಕಾದ್ರೆ ನಾವು ಕಟ್ಟಿ ಸಂತ್ರಸ್ತರನ್ನ ಕರ್ಕೊಂಬರೋ ಜವಾಬ್ದಾರಿ ನಂದು. ನೀವೇನು ಬಡ್ಡಿ ಹಾಕ್ತೀರಿ? ಒಬ್ಬನಿಗೆ ಸಾಲ ಕೊಟ್ಟು 15 ವರ್ಷದ ಮೇಲೆ ಕೇಸ್ ಹಾಕಿದ್ರೆ ಅದು ಬಡ್ಡಿ ಬೆಳೆದೇ ಇರ್ತದಾ? ನೀವು ಅವನಿಗೆ ಸಾಲ ಕೊಟ್ಟು 1 ವರ್ಷ ಆದ್ರ ಮೇಲೆ ಯಾಕೆ ಅವನ್ನ ಇಟ್ಕೊಳ್ಳಲ್ಲ? ಅದನ್ನ ಮಾಡಿ ದಯವಿಟ್ಟು. ಇನ್ನು ನಾನು ನಿಮ್ಮ ಹತ್ರ ಜಾಸ್ತಿ ಹೇಳೋದಿಲ್ಲ ವಿಜಯಣ್ಣ, ದಯವಿಟ್ಟು ಇದನ್ನ ಬಗೆಹರಿಸಿ. ಎಲ್ಲರಿಗೂ ನಿಮಗಿಂತನೂ ಹಿರಿಯರಿದ್ದಾರೆ, ಮುದುಕರು, ಅವರೆಲ್ಲ ಮನೆಯಲ್ಲೇ ತಲೆ ಬಿಸಿ ಮಾಡ್ಕೊಂಡು ಸಾಲವನ್ನು ಕಟ್ಟಿ ನಾವೊಂದು ಇದರಿಂದ ಹೊರಗೆ ಬರೋಣ ಅನ್ನೋ ಉದ್ದೇಶದಲ್ಲಿದ್ದಾರೆ. ಅದಕ್ಕೆಲ್ಲ ನೀವು ವ್ಯವಸ್ಥೆ ಮಾಡಿಕೊಡಿ. ನಮಸ್ಕಾರ. ನಮಸ್ಕಾರ. ನಾನು ನಾಗೇಶ್ವರರಾವ್ ಅಂತ. ನಾನು ಸಹ ಸಹಕಾರಿ ಸಂಸ್ಥೆ ಸಹ್ಯಾದ್ರಿಯಲ್ಲಿ ಸಾಲ ತಗೊಂಡಿದ್ದೀನಿ. ಸಹಕಾರ ರತ್ನ ಪ್ರಶಸ್ತಿ ವಿಜಯದೇವರು ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಿಂದ ಅವರೇ ಒಂದು ಕಡೆ ನಿಂತ್ಕೊಂಡು ಕೇಳ್ಕೊಳ್ಳಿ. ನನಗೆ ಅವ್ರು ಎಷ್ಟು ಕೊಡಿ ಅವ್ರಿಗೂ ಗೊತ್ತು, ನನಗೂ ಗೊತ್ತು. ಅದ್ರ ಬಗ್ಗೆ ಏನು ಡಿಸ್ಪ್ಯೂಟ್ ಇಲ್ಲ. ಅದನ್ನು ಅವ್ರು ಹೇಳಿ. ನನಗೂ ಯಾರ ಬಗ್ಗೆನೂ ಆರೋಪ ಮಾಡೋದು ನನಗೆ ಆಸಕ್ತಿ ಇಲ್ಲ. ಒಟ್ಟಿನಲ್ಲಿ ಈ ಸಂಸ್ಥೆ ಮೇಲೆ ಬಂದಂಥ ಆರೋಪ ಜನರಿಗಾಗಿರೋ ತೊಂದರೆ ಎಲ್ಲದಕ್ಕೂ ಏನೀಗ ಸರ್ಕಾರದ ಆಜ್ಞೆ ಆಗಿದೆ 64ನೇ ತನಿಖೆ, ಅದನ್ನು ಪ್ರಾಮಾಣಿಕವಾಗಿ ತನಿಖೆ ಮಾಡಿ ಸೂಕ್ತವಾಗಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಅಷ್ಟೇ.